ಗುಣಗಳನ್ನು ನಾವು ಯಾವಾಗಲೂ ಹೇಳ್ತಾನೇ ಇರ್ತೀವಿ. ಫಿಲಾಸಫಿ ಅಂದ ತಕ್ಷಣ 3 ಗುಣ ಶುರು ಮಾಡ್ತೀವಿ. ಎನಿ ರಿಲಿಜನ್ 3 ಗುಣ, ತ್ರಿಗುಣ ತ್ರಿಗುಣ ತ್ರಿಗುಣ. ಎಲ್ಲರಿಗೂ ರೈಟ್ ಆನ್ಸರ್ ಗೊತ್ತು. ಬುದ್ಧಿ ಇರೋರಿಗೆಲ್ಲ ಪಂಚಭೂತಗಳು ಗೊತ್ತು, 9 ಚಕ್ರಗಳು ಗೊತ್ತು, ತ್ರಿಗುಣನೂ ಗೊತ್ತು, ಎಲ್ಲ ಗೊತ್ತು. ಬೇಕಾದ್ರೆ ಸಹಸ್ರನಾಮ ಎಲ್ಲ ಫುಲ್ಲು ಬಾಯಿಗೆ ಗೊತ್ತು. ಇದೆಲ್ಲ ಬುದ್ಧಿ ಇದ್ದವ್ರಿಗೆಲ್ಲ ಗೊತ್ತು. ತ್ರಿಗುಣ, ತಮಸ್ಸು, ರಜಸ್ಸು, ಸತ್ವ ಇಸ್ ದ ರೈಟ್ ಆನ್ಸರ್. ನಾವು ಸಾಧನೆ ಮಾಡುವಾಗ ಆ ಸತ್ವ ನನ್ನಲ್ಲಿ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ರಜಸ್ ಎಷ್ಟು ಪರ್ಸೆಂಟೇಜ್ ಇದೆ, ತಮಸ್ ಎಷ್ಟು ಪರ್ಸೆಂಟೇಜ್ ಇದೆ, ಈ ಗುಣ. ಇದನ್ನು ಹೇಗೆ ಸಮತೋಲನ ಮಾಡೋದು ತಾಯಿ? ನನ್ನ ಗುಣಗಳನ್ನು ನನಗೆ ಪರಿಚಯ ಮಾಡು ಅಂತ ನಾವು ಆ ದೇವಿನ ಕೇಳ್ಕೋಬೇಕು. ಯಾಕೆಂದರೆ 3 ಗುಣನೂ ಅವಳೇ, 3 ಗುಣವನ್ನು ನಿಯಂತ್ರಿಸೋಳು ಅವಳೇ, 3 ಗುಣಕ್ಕೆ ಅತೀತವಾಗಿ ಕರ್ಕೊಂಡು ಹೋಗೋಳು ಅವಳೇ. ಮೇಲೆ ಅಮ್ಮ ನೀನು ಈಗ ನನ್ನಲ್ಲಿ 3 ಗುಣವನ್ನು ಗುರುತಿಸೋ ವಿವೇಕ ಕೊಡು, 3 ಗುಣವನ್ನು ಗುರುತಿಸಿ ಸಮತೋಲನ ಮಾಡುವಂತಹ ಪ್ರಜ್ಞೆ ಕೊಟ್ಟು ನನ್ನನ್ನು ನಿನ್ನ ಹತ್ರ ಕರ್ಕೋ ಅಂತ ಹೇಳಬೇಕಲ್ವಾ? ಈ 3 ಗುಣ ನೋಡೋದಕ್ಕೆ ನಮಗೆ 3 ಕಣ್ಣಿದೆ. ಅದಕ್ಕೆ ಹೇಳ್ತಾರೆ ಒಂದು ಅಜ್ಞಾನದ ಕಣ್ಣು, ಜ್ಞಾನದ ಕಣ್ಣು, ಮಾಯಾ ಕಣ್ಣು ಅಂತ. ಏನು ಬೇಡ, ದೇವಿ ತ್ರಯಂಬಕೆ, ಅದು ಅಂಬಕ ಅಂದರೆ ಕಣ್ಣು ಅಂತ. ತ್ರಯಂಬಕೆ ಅಂದರೆ 3 ಕಣ್ಣಿರೋಳು ಅಂತ. ಸೂರ್ಯ, ಚಂದ್ರ, ಅಗ್ನಿಯೇ ಅವಳ ಕಣ್ಣು. ಆ 3 ಕಣ್ಣಲ್ಲಿ ನೀನು ನೋಡಿ, ತಮೋ ರಜೋ ಸತ್ವಗುಣವನ್ನು ನೋಡಿ ಅದರ ಸಮತೋಲನ ಮಾಡೋದಕ್ಕೆ ಹೇಳ್ಕೊಡು. ನನ್ನ 3 ಕಣ್ಣು ತೆಗಿ, ನನ್ನ 3 ಕಣ್ಣು ತೆಗೆದು ನನ್ನ ಗುಣವನ್ನು ನೋಡಿ ನಾನು ಕೆಲಸ ಮಾಡೋ ಹಾಗೆ ಮಾಡುತ್ತಾಯಿ. ತ್ರಯಂಬಿಕೆ, ನೀನು ಈ 3 ಗುಣವನ್ನು ನಿಯಂತ್ರಿಸೋ ಹಾಗೆ ಮಾಡು ನನ್ನ ಮೂಲಕ ಇದ್ದು ಅಂತ. ಈ 3 ಕಣ್ಣು ಸೂರ್ಯ, ಚಂದ್ರ, ಅಗ್ನಿ ಇದೆಲ್ಲವೂ ಕೂಡ ಶ್ರೀಮನ್ನಾರಾಯಣ, ಆ ನಾರಾಯಣನ ಸ್ವರೂಪ. ಅಂದರೆ ಸೂರ್ಯನಿಂದಲೇ ಸೂರ್ಯ, ಸೂರ್ಯನಿಂದಲೇ ಅಗ್ನಿ, ಸೂರ್ಯನಿಂದಲೇ ಚಂದ್ರ. ಅದರಿಂದ ಆ ಸೂರ್ಯ ಯಾರು? ನಾರಾಯಣ. ಶ್ರೀಮನ್ನಾರಾಯಣನಲ್ಲಿ ಅವನ ಹೃದಯದಲ್ಲಿ ಸ್ಥಿರವಾಗಿರುವ ಆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಸವಿತೃ ದೇವತಾ ಏನು ಯಾರು ಆ ಶಕ್ತಿ, ಅವಳು ತ್ರಯಂಬಕೆ, ಅವಳು ಭಗರೂಪಿಣಿ, ಸುಭಗ ಅಂತೀವಿ. ಸುಭಗರೂಪಿಣಿಯಾಗಿ ಈ 3 ಜನನ್ನ ಸೃಷ್ಟಿ ಮಾಡಿ, ಸೂರ್ಯ, ಚಂದ್ರ, ಅಗ್ನಿಯನ್ನ ನಮಗೆ 3 ಕಣ್ಣನ್ನು ಕೊಟ್ಟು ಅದನ್ನು ನೋಡ್ತಾ 3 ಕಣ್ಣಲ್ಲಿ ನೋಡುವಂಥ ಕೆಲಸಗಳನ್ನ ಮಾಡ್ತಾ ನಮ್ಮಲ್ಲಿ ಪುರುಷಾರ್ಥದಾದ ಧರ್ಮ, ಅರ್ಥ, ಕಾಮ 3 ವರ್ಗಗಳಲ್ಲೂ ಕೂಡ ಅದರಲ್ಲೂ ಇದ್ದು ನಮ್ಮ ಹತ್ರ ಪುರುಷಾರ್ಥ ಸಾಧನೆಗೆ ಕೆಲಸ ಮಾಡಿಸ್ತಾಳೆ ಆ ತಾಯಿ. ಅಂದರೆ ನಾವು ಯಾವುದೇ ರೀತಿ ಅವಳನ್ನು ನಾವು ಸಂಪೂರ್ಣವಾಗಿ ನಂಬಿ ಅವಲಂಬಿಸಿ ಅವಳನ್ನು ಶರಣಾಗಿ ಪೂರ್ತಿ ಸಮರ್ಪಣೆ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ನಾವು ದೇವಿಗೆ ಏನು ಹೇಳ್ತೀವಿ? ತ್ರಿವರ್ಗದಾತ್ರಿ ಸುಭಗ, ತ್ರ್ಯಂಬಕ, ತ್ರಿಗುಣಾತ್ಮಿಕ. ತ್ರಿವರ್ಗ ಅಂದ್ರೇ ಇದು ಧರ್ಮ, ಅರ್ಥ, ಕಾಮ. ತ್ರಿವರ್ಗದಾತ್ರಿ ಸುಭಗ, ತ್ರ್ಯಂಬಕ, ತ್ರಿಗುಣಾತ್ಮಿಕ ಅಂತ ದೇವಿ ಹೇಳ್ತೀವಲ್ವಾ? ಅವಳು ಕ್ಷರದಲ್ಲೂ ಇದ್ದಾಳೆ, ಅಕ್ಷರದಲ್ಲೂ ಇದ್ದಾಳೆ. ಕ್ಷರ ಅಂದ್ರೇನು? ನಶ್ವರವಾಗುವಂಥದ್ದು. ಈ ದೇಹ ನಶ್ವರವಾಗುವಂಥದ್ದು. ಇದರಲ್ಲಿರುವ ಆತ್ಮವೇ ಅವಳು. ಕ್ಷರಾತ್ಮಿಕ, ಅಕ್ಷರಕ್ಕೂ ಆತ್ಮ, ಕ್ಷರಕ್ಕೂ ಆತ್ಮ. ಕ್ಷರಾಕ್ಷರಾತ್ಮಿಕ, ಕ್ಷರಾಕ್ಷರಾತ್ಮಿಕ. ಅವಳೇನು? ಸರ್ವಲೋಕೇಶಿ. ನನ್ನಲ್ಲಿ ಮಾತ್ರ ಆತ್ಮವಲ್ಲ, ಎಲ್ಲ ಲೋಕದಲ್ಲಿ ಎಲ್ಲರಲ್ಲೂ ಅವಳೇ ಆತ್ಮ. ಲೋಕದ ಆತ್ಮ ಅವಳು. ಸರ್ವಲೋಕೇಶಿ, ಎಲ್ಲಕ್ಕೂ ಅವಳೇ ಅಧೀನ, ಸಂಪೂರ್ಣ ಅಧೀನದಲ್ಲಿ ಇಟ್ಕೊಂಡಿದ್ದಾಳೆ, ಅಧಿಕಾರಿ ಅವಳು. ಸರ್ವಲೋಕೇಶಿ, ವಿಶ್ವಧಾರಿಣಿ, ಇಡೀ ವಿಶ್ವವನ್ನು ಧರಿಸ್ಕೊಂಡಿದ್ದಾಳೆ. ಈ ಒಂದು ಸಣ್ಣ ಪಿಂಡಾಂಡದ ಲೋಕವನ್ನು ಧರಿಸ್ಕೊಂಡಿದ್ದಾಳೆ, ಅದರಲ್ಲಿ ಆತ್ಮವಾಗಿದ್ದಾಳೆ. ಅವಳು ಸೂರ್ಯನಾರಾಯಣನಾಗಿ ನಮ್ಮಲ್ಲಿ ಒಂದು ಭಗ, ಆ ಸೂರ್ಯ ಕಿರಣ, ದ ಇನ್ನರ್ ಸನ್ ಹ್ಯಾಸ್ ಟು ಅರೈಸ್ ಅಂತೀನಿ ನಾನು ಯಾವಾಗಲೂ. ಅದು ಒಳಗಡೆಯಿಂದ ಬರಬೇಕು, ಆ ಕಿರಣಗಳು ನಮ್ಮ 3 ಕಣ್ಣಿಗೆ ಬೀಳಬೇಕು. ನಾವು ಮಾಡುವ 3 ವರ್ಗ ಧರ್ಮ, ಅರ್ಥ, ಕಾಮಗಳು ನಾವು ಅವಳ ಒಂದು ಆಣತಿಯಂತೆ ಮಾಡಬೇಕು. ಇದು ನಾವು ಚೆನ್ನಾಗಿ ಇದೆಲ್ಲ ಒಂದೊಂದು ನಾಮ ಹೋಗಬೇಕಾದ್ರೆ ಒಂದಕ್ಕೊಂದು ಕನೆಕ್ಷನ್ನ ನೋಡಿಕೊಂಡು ಅದರ ಆಳಕ್ಕೆ ನಾವು ಇಳಿಬೇಕಾಗತ್ತೆ. ಹೀಗೆ ಮಾಡುವಾಗ ಅವಳು ಯಾರು ಅಂತ ಅಂತೀರಾ? ಅವಳು ಮಹೇಶಿ. ಅಂದರೆ ಅವಳು ಮಹೇಶ್ವರಿ. ಮಹೇಶ್ವರಿ ಅಂದರೆ ಮಹೇಶ್ವರನ ಹೆಂಡತಿ ಮಹೇಶ್ವರಿ.
ಮಹಾಕಾಲನ ಹೆಂಡತಿ ಮಹಾಕಾಳಿ, ಮಹೇಶ್ವರಿ ಮಹಾಕಾಳಿ, ಮಹಾಗ್ರಾಸ. ಅವಳು ಮಿತಿಮೀರಿ ತಿನ್ನೋಳು. ಇಡೀ ವಿಶ್ವವನ್ನ ಒಂದು ಉಂಡೆ ಮಾಡಿಕೊಂಡು ಒಂದು ತುತ್ತಾಗಿ ಮಾಡಿ ತಿನ್ನೋಳು ಮಹಾಗ್ರಾಸ, ಮಹಾಶನ. ಒಂಚೂರು ಅವಳು ಶೇಷವನ್ನು ಮಿಕ್ಸೋದಿಲ್ಲ, ಹಾಗೆ ನಿರ್ನಾಮ ಮಾಡಿಬಿಡ್ತಾಳೆ ಎಲ್ಲ ತಿಂದು. ಅವಳು ತಿನ್ನಂಗೆ ಇರಲ್ಲ, ತಿಂದು ಬಿಡ್ತಾಳೆ ಅಷ್ಟೇನೆ. ಅಪರ್ಣ ಅವಳೇ ಏನು ತಿನ್ನದೆ ತಪಸ್ ಮಾಡಿ ಬರೀ ಸೊಪ್ಪು ತಿಂದು ಎಲೆ ತಿನ್ಕೊಂಡಿದ್ದು, ಆಮೇಲೆ ಅದು ಬಿಟ್ಟು ಒಣಗಿದ ಎಲೆ ತಿನ್ಕೊಂಡು ಅದನ್ನೂ ಬಿಟ್ಟು ಎಲ್ಲ ಬಿಟ್ಟಿದ್ರು ಕೂಡ, ಏನು ತಿಂದೇ ಇದ್ರೂ ಕೂಡ ಅವಳೇ ಅಪರ್ಣ. ಯೌವನ ಅವಳದು ಚಿರ ಯೌವನ, ಆರೋಗ್ಯ ಎಲ್ಲವೂ ಇದೆ ಅವಳಿಗೆ, ಯಾವುದೂ ಬದಲಾಗಲಿಲ್ಲ. ಎಲ್ಲ ತಿಂದರೂ ಅವಳು ಬದಲಾಗಲಿಲ್ಲ, ಅವಳಿಗೇನಾಗಲಿಲ್ಲ. ಏನು ತಿಂದೇ ಇದ್ರೂ ಅವಳಿಗೇನಾಗಲಿಲ್ಲ. ಮಹೇಶ್ವರಿ ಮಹಾಕಾಳಿ, ಮಹಾಗ್ರಾಸ, ಮಹಾಶನ, ಅಪರ್ಣ ಅವಳೇ ಚಂಡಿಕಾ. ಅಂಥವಳು ಚಂಡಿಕೆ ಅವತಾರ ತೆಗೆದುಕೊಂಡು ರುರ ಅನ್ನುವ ರುರು ಅನ್ನುವ ರಾಕ್ಷಸನ ಮುಂಡವನ್ನ ಅವಳ ಒಂದು ತ್ರಿಶೂಲದಿಂದ ಖಂಡಿಸಿ ಅವನನ್ನ ಹರಣ ಮಾಡ್ತಾಳೆ. ಚಂಡಮುಂಡಾಸುರ ನಿಶೋಧಿನಿ ಅಂತ. ಅದನ್ನು ಪೂರ್ತಿ ಪಿಕ್ಚರ್ ನೋಡಿದಾಗ ಅವಳನ್ನು ಸಂಪೂರ್ಣವಾಗಿ ದೊಡ್ಡ ಆಕಾರದಲ್ಲಿ, ಮಹತ್ ಆಕಾರದಲ್ಲಿ, ವಿರಾಟ್ ರೂಪದಲ್ಲಿ ನೋಡಬಹುದು ಕಾಳಿಯನ್ನ. ಮಹಾಲಕ್ಷ್ಮಿ ಅವಳು, ಮಹೇಶ್ವರಿ, ಮಹಾಕಾಳಿ, ಮಹಾಗ್ರಾಸ ಎಲ್ಲವನ್ನ ನುಂಗ್ತಾ ಇದ್ದಾಳೆ. ಇದು ವಿಶ್ವರೂಪ ದರ್ಶನ. ಮಹಾಗ್ರಾಸ, ಮಹಾಶನ, ಅಪರ್ಣ ಅವಳೇ ಚಂಡಿಕಾ, ಚಂಡಮುಂಡಾಸುರ ನಿಶೋಧಿನಿ, ಕ್ಷರಾಕ್ಷರತ್ಮಿಕಾ ತುರ್ಯ. ಅವಳು ಎಲ್ಲವನ್ನೂ ಇದ್ದಾಳೆ, ತುರ್ಯ ಸ್ಥಿತಿನಲ್ಲೂ ಇದ್ದಾಳು. ಅದು ಮನಸ್ಸಿಗೆ ಬಂದಾಗ ನಮಗೆ ಗೊತ್ತಾಗತ್ತೆ, ಓಹೋ, ಈ ದೇವಿ ಚಂಡಮುಂಡ ರಾಕ್ಷಸರು ಎಲ್ಲಿದ್ದಾರೆ ಅಂತ. ಅಹಂಕಾರಗಳು, ದುರಭಿಮಾನ ರಾಕ್ಷಸರನ್ನ ತ್ರಿಶೂಲ ಹಾಕ್ಬಿಟ್ಟು ಕೊಲ್ಲಲ್ಲ. ನಾವು ಹೆದರ್ಕೋಬಾರ್ದು, ಕೈ ಮುಗಿದು ಕೇಳ್ಕೋಬೇಕು, ಅಮ್ಮ ಆ ಥರದ್ದೇನಾದರೂ ನಿನ್ನಲ್ಲಿ ತ್ರಿಶೂಲ ಇದ್ರೆ, ನನಗೆ ಹಾಕುವಂಥದ್ದು ಯಾವುದಾದ್ರೂ ಆಯುಧ ಇದ್ರೆ ನೋಡು, ನನಗೆ ಪಾಪ ಮಾಡಿ ಮಾಡಿ ಜನ್ಮ ಜನ್ಮಾಂತರದ ಪಾಪ ಗೊತ್ತಿಲ್ಲ ಏನೇನು ಮಾಡಿದ್ದೀನೋ, ಆ ಪಾಪದ ವೃಕ್ಷವೇ ಇದೆ, ಬೀಜ ಹಾಕ್ತಾ ಇದೆ, ವೃಕ್ಷ ಆಗ್ತಾ ಇದೆ. ನಿನ್ನಲ್ಲಿರುವ ಕೊಡ್ಲಿ ಥರ ನೀನು ಬಂದು ಹೇಗೆ ಚಂಡಮುಂಡನ್ನ, ಶುಂಭನಿಶುಂಭರನ್ನ, ಆ ಒಂದು ಮಹಿಷಾಸುರನ್ನ ಕೊಂದ್ಯೋ, ಹಾಗೆ ನನ್ನಲ್ಲಿ ಆ ಪಾಪದ ವೃಕ್ಷ ಇದೆ. ಆ ಬೀಜ ಹಾಕಿ ಹಾಕಿ ದೊಡ್ಡದಾಗಿ ಅದು ಬೆಳೀತಾ ಇದೆ. ಕೊಡ್ಲಿ ಹಾಕಿ ನೀನೇ ಕೊಡ್ಲಿ ಅನ್ಕೊಳ್ತೀನಿ, ನೀನು ಹಾಕ್ಬಿಡು. ಪಾಪದ ವೃಕ್ಷವನ್ನ ಕಡಿದು ಬಿಡು. ಬರೀ ವೃಕ್ಷ ಆಗಿದ್ರೆ ನೀನು ಕೊಡ್ಲಿ ಹಾಕ್ಬೋದು. ನೋಡು, ಗೋಂಡಾರಣ್ಯವೇ ಇದೆ, ಪಾಪದ ಗೋಂಡಾರಣ್ಯ. ಸಮಯ ಅವಶ್ಯಕತೆ ಇದ್ರೆ ಕಾಡ್ಗಿಚ್ಚಾಗ್ಬಿಡು ಬಾ, ಕಾಡ್ಗಿಚ್ಚಾಗ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಈ ಕಾಡನ್ನು ಸುಟ್ಟು ಬಿಡು. ನನ್ನ ಪಾಪದ ಒಂದು ಅರಣ್ಯನೇ ಸುಟ್ಟು ಬಿಡು ನೀನು. ಆದರೆ ಜ್ಞಾಪಕ ಇಟ್ಕೋ, ಅದರಲ್ಲಿ ಒಂದು ಸಂಸಾರ ಅನ್ನೋದಿದೆ, ಅದನ್ನ ಆ ಬೆಂಕಿನ ಮಾತ್ರ ಆರಿಸ್ಬಿಡುವು ನೀನು. ನಿನ್ನ ಒಂದು ಭವದ ಅಂದರೆ ನಿನ್ನ ಈ ಒಂದು ಸಂಸಾರವನ್ನ ನಿಂದು ಅಂದ್ಕೊಂಡು ನಿನ್ನಲ್ಲಿರೋ ಅಮೃತ ವರ್ಷ ಮಾಡಿ ಅಲ್ಲಿ ತಂಪಾಗಿ ಮಾಡಿಬಿಡ್ತಾಯಿ ನೀನು. ಎಷ್ಟು ರೋಗಗಳಿದೆಯೋ ಗೊತ್ತಿಲ್ಲ, ಆ ಪರ್ವತದಂಗೆ ಬೆಳೆದೋಗಿದೆ. ನೀನು ಪರ್ವತನ್ನೇ ಆ ರೆಕ್ಕೆಯನ್ನು ಮುರಿದು ಒಂದು ಕಡೆ ಕೂಡಿಸಿರೋಳು, ಅದಕ್ಕೆ ವಜ್ರಾಯುಧದಂತೆ ಇರೋಳು ನೀನು. ನನಗೂ ಅಷ್ಟೇ ರೋಗ ಪರ್ವತ, ಎಷ್ಟು ರೋಗ ಇದೆಯೋ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಮತ್ತೆ ಆ ಎಲ್ಲ ಕರ್ಮಗಳು ಕೂಡ ಸೇರಿ ನನಗೆ ಎಷ್ಟೋ ರೋಗ ಬಂದಿದೆ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎಲ್ಲ ರೋಗಗಳು ಎಲ್ಲ ಥರ ಎಷ್ಟೋ ಬೀಜರೂಪವಾಗಿ ನನಗೆ ಗೊತ್ತಿಲ್ಲದೆ ಇರ್ಬೋದು. ಆ ರೋಗಕ್ಕೆ ವಜ್ರಾಯುಧದಂತೆ ನೀನು ಇದೆಯಲ್ಲ, ಅದನ್ನು ಹರಣ ಮಾಡಿಬಿಡು ತಾಯಿ. ನಾನು ಎಷ್ಟು ದೌರ್ಭಾಗ್ಯ ಅಂದರೆ, ಬರೀ ದೌರ್ಭಾಗ್ಯ ಅಂದರೆ ದರಿದ್ರತನ ಅಲ್ಲ, ದುಷ್ಟ ಚಟಗಳು ದೌರ್ಭಾಗ್ಯವೇ, ಆಮೇಲೆ ಅಧಿಕ ಸಂತಾನವೂ ದೌರ್ಭಾಗ್ಯವೇ. ನಮ್ಮ ಏನೇನು ದೌರ್ಭಾಗ್ಯಗಳಿದೆ ಎಲ್ಲನೂ ನನಗೆ ಗೋಚರವಾಗುವಂತೆ, ತಮೋಗುಣದಲ್ಲಿ ಅಜ್ಞಾನದಲ್ಲಿ ಬಂದಿರೋದೆಲ್ಲ ಗೋಚರವಾಗುವಂತೆ ಮಾಡಿಬಿಟ್ಟು ಅಷ್ಟೋ ದರಿದ್ರವನ್ನು ಹತ್ತಿ ಹೇಗೆ ಬಿರುಗಾಳಿಗೆ ಹಾರ್ಕೊಂಡು ಹೋಗುತ್ತೋ ಹಾಗೆ ಹಾರಿಸ್ಬಿಡ್ತಾಯಿ ನೀನು. ನಾನು ಅವಾಗ ಸಂತೋಷವಾಗಿ ನಾನು ಕುಣಿದಾಡೋ ಹಾಗೆ ಮಾಡು, ನವಿಲು ಮೋಡ ನೋಡಿ ಕುಣಿದಾಡೋ ಹಾಗೆ ಮಾಡು. ಹಾಗೇನೆ ಒಂದು ಹುಣ್ಣಿಮೆಗೆ ಸಮುದ್ರ ಉಕ್ಕಿ ಹರಿಯೋ ಹಾಗೆ ನನ್ನಲ್ಲಿ ಆ ಭಕ್ತಿ ತುಂಬಿ, ಆನಂದ ತುಂಬಿ ಹೊರಗೆ ನಾನು ಕುಣಿಯೋ ಹಾಗೆ ಮಾಡುತ್ತಾಯಿ. ನಿನ್ನ ಕೈಲಾಗತ್ತೆ. ಭವದ ವಸುಧಾ ವೃಷ್ಟಿ, ಭವದ ಸಂಸಾರ ವಸುಧಾ ವೃಷ್ಟಿ, ನಿನ್ನ ವಸುದೆಯ ಆ ಒಂದು ಸುಧೆಯಿಂದ ಅದು ವೃಷ್ಟಿ ಮಾಡಿ ಅಲ್ಲಿ ಮಳೆಯನ್ನು ಸುರಿಸಿ ತಂಪಾಗಿ ಮಾಡು. ಭವದ ವಸುಧಾ ವೃಷ್ಟಿ, ಪಾಪಾರಣ್ಯದವಾನಲ,
ಪಾಪಾರಣ್ಯಕ್ಕೆ ನೀನು ದೊಡ್ಡ ಕಾಡ್ಗಿಚ್ಚಾಗಿ ಬಂದ್ಬಿಡು. ಪಾಪಾರಣ್ಯದ ವಾಲರ ದೌರ್ಭಾಗ್ಯ ತೂಲವಾತೂಲ, ಹಾರಿಸ್ಬಿಡು ಹತ್ತಿತರ ಎಲ್ಲ ದರಿದ್ರವನ್ನು. ದೌರ್ಭಾಗ್ಯ ತೂಲವಾತೂಲ ಜರಾದ್ವಾಂತರ ವಿಪ್ರಭ. ನನ್ನಲ್ಲಿ ಜರೆ ಬಂದಾಗ ಏನೇನು ಅಜ್ಞಾನದಲ್ಲಿ ಅರ್ಮರಳಾಗಿ ಏನೇನು ಮಾಡ್ತೀರೋ ಗೊತ್ತಿಲ್ಲ, ದಯವಿಟ್ಟು ರವಿಯ ಪ್ರಭೆಯನ್ನು ಕೊಡು ವಿಪ್ರಭ. ಭಾಗ್ದಾಬ್ದಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾಘನ. ಹೇಗೆ ನವಿಲು ಮೋಡವನ್ನು ನೋಡಿಕೊಂಡು ಕುಣಿಯುತ್ತೋ ಆ ಥರ ಮಾಡು. ಮತ್ತೆ ಸಾಗರ ಉಕ್ಕೋ ಹಾಗೆ ಮಾಡು, ಚಂದ್ರಿಕೆಯನ್ನು ನೋಡಿ ಉಕ್ಕೋ ಹಾಗೆ ಮಾಡು. ರೋಗ ಪರ್ವತ ದಂಬೋಲಿ ಮೃತ್ಯುದಾರು ಕುಟಾರಿಕ. ರೋಗ ಪರ್ವತವನ್ನು ವಜ್ರಾಯುಧಂಗೆ ಹೊಡೆದಾಕು ಕುಟಾರಿಕ. ಮಹೇಶ್ವರಿ ಮಹಾಕಾಳಿ. ನೋಡಿ, ಪ್ರತಿಯೊಂದು ಕೂಡ ನಶ್ವರ ಆಗಿದ್ರೂ ಕೂಡ ನಾವು ಹೇಳ್ತೀವಿ ಜಗತ್ತು ಮಿಥ್ಯ ಅಂತ. ಮಿಥ್ಯಕ್ಕೂ ಕೂಡ ಅವಳೇ ಅಧಿಷ್ಠಾನ. ಈ ದೇಹ ಮಿಥ್ಯ, ಆದರೆ ಅವಳಿದ್ದಾಳೆ, ಅದರಿಂದ ಅದು ಸುಳ್ಳಲ್ಲ. ಆ ದೇಹವನ್ನೇ ಸಾಧನವಾಗಿ ಬಳಸಿಕೊಂಡು ಮುಕ್ತಿಯನ್ನು ಪಡಿಬಹುದು. ಜಗತ್ತು ಮಿಥ್ಯ, ಆದರೆ ಅದು ಸುಳ್ಳಲ್ಲ, ಇದೆ. ಎಕ್ಸಿಸ್ಟೆನ್ಷಿಯಲಿ ಲಿವಿಂಗ್ ರಿಯಾಲಿಟಿ ಅದು. ಜಗತ್ತಿದೆ, ಇಲ್ಲ ಅಂದ್ಬಿಟ್ಟು ಒಂದು ದೊಡ್ಡದಾಗಿ ಏನೋ ಒಂದು ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂದ್ಕೊಂಡು ಪಾರಾಯಣ ಮಾಡೋದು ಬೇಡ. ಜಗತ್ತು ಇದೆ, ಆ ಜಗತ್ತಿನ ಮೂಲಕವೇ ಅವಳನ್ನು ಹುಡುಕಬೇಕು. ಜಗತ್ತನ್ನೇ, ಸಂಸಾರವನ್ನೇ, ನಮ್ಮ ದೇಹವನ್ನೇ ಸಾಧನವಾಗಿ ಬಳಸಿಕೊಂಡು ಮುಕ್ತಿಯನ್ನು ನಾವು ಗಳಿಸ್ಕೋಬೇಕು. ನಮ್ಮಲ್ಲೇ ಇರೋದ್ರಿಂದ ನಮ್ಮಿಂದ ಅವಳು ದೂರ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಬೇರೆ ಮಾಡೋಕ್ಕಾಗೋದೇ ಇಲ್ಲ. ನಾವೇನು ಹೇಳಬೇಕು ಅವಳಿಗೆ? ಜಗತ್ ಮಿಥ್ಯಾದಿ ಅಧಿಷ್ಠಾನ, ಮುಕ್ತಿದ ಮುಕ್ತಿ ರೂಪಿಣಿ. ಯಾವ ಥರ ಮಾಡ್ತೀಯ ಇದನ್ನೆಲ್ಲ? ನೀನು ಸೀರಿಯಸ್ ಆಗಿ ತಗೊಳ್ಳೇಬೇಡ, ಆಟ ಇದು. ಇಷ್ಟೆಲ್ಲ ಉದ್ದ ಹೇಳಿದ್ರು ಕೂಡ ರೋಗದ ಪರ್ವತ ಅದು ಇದು ಏನು ಕಷ್ಟ ಪಟ್ಕೋಬೇಡ ಮನಸ್ಸಿಗೆ ಅಂತ ಹೇಳ್ತಾಳೆ ಅವಳು. ಏಕೆಂದರೆ ಅವಳು ಆಟ ಆಡ್ಕೊಂಡು ಮಾಡ್ತಾಳೆ. ನಾವು ಪ್ಲೇಫುಲ್ ಮೂಡಲ್ಲಿದ್ದರೆ ದೇವಿ ಜೊತೆಗೆ ಎಲ್ಲನೂ ಕೂಡ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ನಾವು ಸೀರಿಯಸ್ ಆಗಿ ತೊಗೊಂಡು ಒಂದಾದ್ಮೇಲೆ ಒಂದು ರಿಟಲ್ ಥರ ಪ್ರಾಬ್ಲಮ್ ಥರ ಸಾಲ್ವ್ ಮಾಡೋದು ಬೇಕಿಲ್ಲ. ಆ ಪ್ಲೇಫುಲ್ ಮೂಡ್ ಅಂತಾರಲ್ಲ, ಮಗು ಥರ ಹೋಗ್ಬಿಟ್ಟು ಅಮ್ಮ ಅಂದರೆ ಅವ್ರ ಜೊತೆಗೆ ಆಟ ಆಡ್ಬೋದು, ಆಟವೆಲ್ಲ ನೋಡಬಹುದು, ಲೀಲೆಯನ್ನು ನೋಡ್ಬೋದು. ಮುಕ್ತಿ ರೂಪಿಣಿ ಅವಳು ಯಾರು? ಲಲಿತಾ. ಅವಳು ಲಲಿತಾದೇವಿ. ಅವಳು ಲಲನಾ ರೂಪ, ಅವಳು ಲಾಸ್ಯ ರೂಪ, ಅವಳು ಲಜ್ಜಾ ರೂಪ, ಅವಳು ಲಯ ರೂಪ, ಅವಳು ಮುಕುಂದ ಮುಕ್ತಿ ರೂಪಿಣಿ. ಲಾಸ್ಯಪ್ರಿಯ, ಲಯಕರಿ, ಲಜ್ಜಾ ಅವಳು. ಎಲ್ಲವೂ ಅವಳೇ. ಲಜ್ಜಾ ರೂಪ ಆ ದೇವಿಗೆ ಹೇಳ್ತೀವಿ, ಲಜ್ಜಾ ರೂಪ ನೀನು, ಲಲಿತಾ ರೂಪ ಎಲ್ಲ. ಅವಳು ತಾಂಡವ ಆಡ್ತಿದ್ರೆ ಶಿವ ಅವನ ಜೊತೆಗೆ ಸರಿಯಾಗಿ ಲಾಸ್ಯವಾಗಿ, ಭಾವವಾಗಿ, ಭಂಗಿಯಾಗಿ ಅವನಲ್ಲಿ ಭಂಗಿ ಒಳಗೆ ಸೇರಿಕೊಂಡು ಲಾಸ್ಯವಾಗ್ತಾಳೆ. ಅವನಿಗೆ ಸಂತೋಷವನ್ನು ಕೊಡ್ತಾಳೆ ನೃತ್ಯ ಮಾಡಿ. ಆ ನೃತ್ಯ, ಇದೆಲ್ಲವೂ ಕೂಡ ನೃತ್ಯ. ಇಟ್ಸ್ ಎ ಕಾಸ್ಮಿಕ್ ಡಾನ್ಸ್. ಇರುವಂತಹ ರಾಕ್ಷಸರನ್ನ ಕೊಲ್ಲಕ್ಕೆ ಅವಳು ಮಾಡುವ ಒಂದು ನೃತ್ಯ ಒಳಗಡೆ ತಾಂಡವ ಏನು ನಡೆಯುತ್ತೆ, ನಮ್ಮಲ್ಲಿ ಯಾವ ಮಂಥನ ಆಗುತ್ತೆ, ಇವೆಲ್ಲವೂ ಕೂಡ ಒಂದು ಡ್ಯಾನ್ಸ್ ಥರ ನೋಡಬೇಕು, ಅದನ್ನು ವೀಕ್ಷಿಸಬೇಕು. ಎಲ್ಲವನ್ನೂ ವೀಕ್ಷಿಸಿದಾಗ ಅವಳ ಜೊತೆ ಸೇರಿಕೊಂಡು ಸಾಕ್ಷಿಯಾಗಿ ನೋಡಬಹುದು ನಾವು. ಮುಕ್ತಿದ ಮುಕ್ತಿ ರೂಪಿಣಿ, ಲಾಸ್ಯ ಪ್ರಿಯ, ಲಯಕರಿ, ಲಜ್ಜಾರಂಭ, ಲಜ್ಜಾ ಆ ರಂಭಾದಿ ವಂದಿತ. ಇದನ್ನೆಲ್ಲ ನೋಡಿ ಎಂಥ ಸೌಂದರ್ಯವತಿಯರು, ರಂಭೆ, ಊರ್ವಶಿ, ತಿಲೋತ್ತಮೆಯರು ಕೂಡ ಅವಳನ್ನು ನೋಡಿ ನಾಚಿಕೊಂಡು ಅವಳನ್ನ ಪೂಜೆ ಮಾಡಿ ಆರಾಧಿಸ್ತಾ ಇದ್ದಾರೆ. ಇದು ಕಂಪ್ಲೀಟ್ ಎಲ್ಲನೂ ಕೂಡ ಯಾವ ರೂಪ? ಅದು ದುರ್ಗಾ ರೂಪ. ನಮ್ಮ ಕಷ್ಟಗಳನ್ನ, ದುರ್ಗತಿಯನ್ನು ನಿವಾರಣೆ ಮಾಡುವ ದುರ್ಗಾ. ಆ ಲಲಿತೆಯೂ ಅವಳೇ, ದುರ್ಗೆಯೂ ಅವಳೇ. ಈ ನಶ್ವರದ ದೇಹದಲ್ಲಿ ಆತ್ಮರೂಪವಾಗಿದ್ದು ಎಲ್ಲರ ಆತ್ಮವಾಗಿರುವಳು ಅವಳೇ. ಮಹೇಶ್ವರಿಯೂ ಅವಳೇ, ಕಾಳಿಯೂ ಅವಳೇ, ಚಂಡಿಯೂ ಅವಳೇ, ಚಂಡಿಕೆಯೂ ಅವಳೇ, ಎಲ್ಲವೂ ಅವಳೇ. ಅದ್ರಲ್ಲಿ ಭಗಮಾಲಿನಿ ಅವಳು, ಸುಭಗ ಅವಳು, ನಾರಾಯಣನ ಹೃದಯದಲ್ಲಿರೋಳು. ಆ ಶಕ್ತಿಯೇ ಎಲ್ಲವೂ ಕೂಡ. ಆ ಶಕ್ತಿಯಿಂದಲೇ ಅವಳ ತ್ರಿಶೂಲಕ್ಕೆ ಶಕ್ತಿ ಬಂದಿರೋದು, ಅವಳ ವಜ್ರಾಯುಧಕ್ಕೆ ಶಕ್ತಿ ಬರೋದು, ಎಲ್ಲವೂ ಕೂಡ ಎಲ್ಲ ಸ್ವರೂಪವೂ ಅವಳೇ. ವಿಶ್ವರೂಪ, ಎಲ್ಲವನ್ನೂ ಧರಿಸಿಕೊಂಡಿರೋಳು ಈ ದುರ್ಗೆ. ಸದಾ ದುರ್ಗಾ ಮಂತ್ರ ತುಂಬ ಒಳ್ಳೆಯದು. ಇದನ್ನು ದೇವಿ ಭಾಗವತದಲ್ಲಿ ಕೆಲವು ಮಂತ್ರಗಳು ಬರುತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದನ್ನು ಈ ಒಂದು ಸಣ್ಣ ಶ್ಲೋಕವನ್ನು ಭಕ್ತಿಯಿಂದ ಹೇಳಿದ್ರು ಕೂಡ ದುರ್ಗಾ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಹೂವಿನಂತೆ ನಮ್ಮ ಜೀವನನ ಮಾಡ್ತಾಳೆ. ಮತ್ತು ಹತ್ತಿಯಂತೆ ನಮ್ಮ ದರಿದ್ರಗಳನ್ನೆಲ್ಲ ಓಡಿಸ್ತಾಳೆ. ಅವಳ ಹತ್ರ ಕೊಡಲಿ ಇದೆ, ಅವಳ ಹತ್ರನೇ ನಮ್ಮನ್ನು
ಸಂತೃಪ್ತಿಗೊಳಿಸಿ ಸಮಾಧಾನಗೊಳಿಸಿ ಶಾಂತಿ ಮಾಡುವಂತಹ ಅಮೃತ ವರ್ಷ ಕೊಡೋಳು ಅವಳೇ, ಎಲ್ಲವೂ ಅವಳೇ ಮಾಡ್ತಾಳೆ. ಇಲ್ಲಿ ಸಮರ್ಪಣೆ ಹೊಂದಿರಬೇಕು. ಇದೆಲ್ಲ ನಡೀತಾ ಇರೋದ್ರಿಂದ ಈಗ ಶನಿವಾರ ದುರ್ಗಾಷ್ಟಮಿ ದಿನ ಈ ಜಾಗದಲ್ಲಿ ದುರ್ಗಾ ಹೋಮ ಇದೆ. ಈ ದುರ್ಗಾ ಹೋಮನ ಫೇಸ್ಬುಕ್ಕಲ್ಲಿ ಲೈವ್ ಬರ್ತೀವಿ. ನೀವೆಲ್ಲ ಬೇಕಾದರೆ ಮನಸ್ಸಲ್ಲೇ ಸಂಕಲ್ಪ ತಗೊಳ್ಳಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೆಲ್ಲ ಕೇಳ್ತಾ ಇರೋದ್ರಿಂದ ಈ ಶ್ರವಣ ಮನನವಾಗಲಿ ಅಂತ ಹೇಳ್ತೀನಿ. ನಿಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ನಿಧಿಧ್ಯಾಸನವಾಗಲಿ. ಇದನ್ನೆಲ್ಲನೂ ನೀವು ಅಲ್ಲೇ ಎಲ್ಲಿರ್ತೀರೋ ಅಲ್ಲೇ ಸಂಕಲ್ಪ ತಗೊಳ್ಳಿ. ಪೂರ್ಣಾಹುತಿಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಭಕ್ತಿಯಿಂದ ಅವತ್ತಿನ ದಿನ ದುರ್ಗಾ ಹೋಮದಲ್ಲಿ ನನ್ನ ಜೊತೆ ಭಾಗವಹಿಸಿ. ನಿಮ್ಮೆಲ್ಲರಿಗೋಸ್ಕರ ಎಲ್ಲರಿಗೂ ಇವಾಗ ರೋಗ ಇದೆ, ದರಿದ್ರ ಬಂದಿದೆ, ರೋಗ ಇದೆ, ನಾವು ಏನೇನು ಹೇಳಿದ್ವೋ ಎಲ್ಲವೂ ಇದೆ ಇಲ್ಲಿ. ಅದಷ್ಟು ನಿವಾರಣೆ ಮಾಡಲಿ ಎಲ್ಲರದೂ. ಇಡೀ ವಿಶ್ವದ ಒಂದು ಹಣೆ ಬರ ಏನಿದೆ, ಏನು ನಡೀತಾ ಇದೆ, ಅದಕ್ಕೆಲ್ಲನೂ ಕೂಡ ಆ ಸಮಸ್ಯೆಗಳನ್ನೆಲ್ಲ ಅವಳು ಪರಿಹಾರ ಮಾಡ್ತಾಳೆ. ಆ ದುರ್ಗತಿನಾಶಿನಿ, ಅವಳನ್ನು ನಂಬೋಣ. ದುರ್ಗಾಷ್ಟಮಿ ದಿವಸ ನೀವೆಲ್ಲ ನನ್ನ ಜೊತೆ ಇರಿ.